ಭಿನ್ನಮತ. ಖಾತೆ ಹಂಚಿಕೆ ಸವಾಲು. ಯಾರಿಗೆ ಯಾವ ಇಲಾಖೆ, ಯಾರ ಖಾತೆಗಳು ಬದಲು? ನಾಗೇಂದ್ರ ಎಡವಟ್ಟು, ಕೃಷ್ಣಪ್ಪಗೆ ಚಾನ್ಸ್ ಸಿಗುತ್ತಾ? ಖಾತೆ ಕಗ್ಗಂಟು. ಕೆಂಡಾದಂತವ್ರನ್ನ ತಂಡ ಮಾಡುವಂತ ಪ್ರಯತ್ನ ಆಗ್ತಾನೆ ಇದೆ, ಸತತವಾಗಿ ಮಾಡ್ಲಾಗ್ತಾ ಇದೆ. ಆದ್ರೆ ಮೇನ್ ಸವಾಲು ಇರುವಂತದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಿದ್ದರಾಮಯ್ಯ ಅವರ ಅಸಮಾಧಾನ, ಮತ್ತು ಒಂದ್ ಕಡೆ ಕೃಷ್ಣಪ್ಪ ಅವರ ಅಸಮಾಧಾನ, ಅದರ ಜೊತೆಗೆ ಮಹಿಳಾ ಕೋಟ ಯಾರಿಗೆ ಕೊಡುವಂತದ್ದು ಅಂತ. ಸೊ ಈ ಕಾರಣಕ್ಕೋಸ್ಕರ ಇದನ್ನೆಲ್ಲವನ್ನು ಸಮಾಧಾನ ಮಾಡ್ಲಿಕ್ಕೋಸ್ಕರ ಅಟ್ಲೀಸ್ಟ್ ಇಬ್ಬರು ಸಚಿವರ ಒಂದು ಕೊಕ್ಕು ಸಾಧ್ಯತೆ ಅನ್ನುವಂಥದ್ರ ಬಗ್ಗೆ ನೋಡ್ತಾನೆ ಇದೀವಿ. ಯಾಕೆಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮಾತನಾಡಿಸಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಖಾತೆ ಬದಲಾವಣೆ ಆಗುತ್ತಾ, ಅದರ ಜೊತೆಗೆ ಸಚಿವ ಸ್ಥಾನ ಬದಲಾವಣೆ ಆಗುತ್ತಾ, ಸಚಿವರಿಗೆ ಕೊಡ್ಲಾಗುತ್ತಾ ಅನ್ನುವಂಥದ್ದನ್ನ ಕೇಳಿದಾಗ ನೋಡೋಣ ಅಂತ ಮಾತನಾಡಿದ್ರು. ಅವರು ಇಲ್ಲ ಅಂತಾನೆ ಹೇಳಲಿಲ್ಲ, ಅದ್ಯಾವುದು ಚೇಂಜ್ ಆಗಲ್ಲ ಅಂತ ಹೇಳಿಲ್ಲ, ನೋಡೋಣ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಇನ್ನೂ ಹೋಪ್ಸ್ ಇದೆ ಕೆಲವರಿಗೆ. ಖಾತೆಯ ಕಗ್ಗಂಟಿದೆ, ಭಿನ್ನರಿಗೆ ಮುಲಾಮನ್ನ ಹಚ್ಚುವಂತ ನಿಟ್ಟಿನಲ್ಲಿ ಸೂತ್ರ ಕೂಡ ರೆಡಿ ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು. ಅಸಮಾಧಾನಿತರಿಗೆ ಮಂತ್ರಿ ಭಾಗ್ಯ ಸಿಗುತ್ತಾ? ಎಲ್ರಿಗೂ ಕೂಡ ಸಿಗಲ್ಲ. ಕೆಲವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರುಗಳು, ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಬಹುದು, ಬಿಟ್ರೆ ಅವರು ಪಕ್ಷವನ್ನಂತೂ ಬಿಟ್ಟು ಹೋಗೋದಿಲ್ಲ. ಇನ್ನ ಕೆಲವರು ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಂತವರು, ತಮ್ಮದೇ ಆದಂತ ಅಸ್ತಿತ್ವವಿದೆ, ತಮ್ಮದೇ ಆದಂತ ವರ್ಚಸ್ಸಿದೆ, ಯಾವ ಪಾರ್ಟಿಲಿ ಹೋಗಿ ನಿಂತ್ಕೊಂಡ್ರು ಕೂಡ ಗೆಲ್ಲುವಂತ ತಾಕತ್ತಿದೆ. ಸೊ ಅಂತವರಿಗೆ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಕೂಡ ಇರುವಂತದ್ದು. ಹಂಚಿಕೆ ಆದಂತ ಖಾತೆಗಳು ಕೂಡ ಏನಾದ್ರೂ ಬದಲಾವಣೆ ಆಗ್ತವ ಅಂತ ಈಗ 13 ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಲಾಗಿದೆ. ಕೆಲವರು ಈ ಖಾತೆ ಬೇಡ, ಬದಲಾವಣೆ ಮಾಡಿ ಅನ್ನುವಂಥದ್ದು ಬಗ್ಗೆ ಕೇಳ್ಕೊಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ಖಾತೆ ಬದಲಾವಣೆ ಆಗುತ್ತಾ ಅಂತ. ಹೊಸ ಸಚಿವರಿಗೆ ಯಾವ ಇಲಾಖೆಗಳ ಹೊಣೆಯನ್ನ ಕೊಡಲಾಗುತ್ತೆ? ನಿನ್ನೆ ಖರ್ಗೆ ಜೊತೆಗೆ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಸಿಎಂ ಚರ್ಚೆಯನ್ನ ಮಾಡಿದ್ರು. ಅದರ ಜೊತೆಗೆ ಇವತ್ತು ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ರು. ಎಲ್ಲ ಒಂದ್ ಕಡೆ ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತದೆ. ಒಬ್ಬ ಒಕ್ಕಲಿಗ ಸಚಿವ ಕಡೆಯಿಂದ ರಾಜೀನಾಮೆಯನ್ನ ಕೊಡುವಂತ ಚಾನ್ಸಸ್, ಅದರ ಜೊತೆಗೆ ಮತ್ತೊಬ್ರು ಕೂಡ ರಾಜೀನಾಮೆಯನ್ನ ಕೊಡಬಹುದು ಅಂತ, ಇಬ್ಬರು ರಾಜೀನಾಮೆ ಕೊಡುವಂತ ಸಾಧ್ಯತೆ. ಮಹಿಳೆ ಸಚಿವೆ ಆಗಿ ಯಾರು ಆಯ್ಕೆ ಆಗ್ತಾರೆ, ಯಾರಿಗೆ ಮಣೆ ಹಾಕಲಾಗುತ್ತೆ? ಹಿಂದೆ ಹೊಸ ಸಚಿವರ ಖಾತೆ ಲಿಸ್ಟ್ ಫೈನಲ್ ಆಗುವಂತ ಚಾನ್ಸಸ್ ಇದೆ. ಪ್ರಬಲ ಖಾತೆಗಳಿಗೆ ಸಚಿವರು ಕೂಡ ಭಾರಿ ಲಾಬಿಯನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇದೀವಲ್ಲ ಏನೇನೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂತ ನಿಟ್ಟಿನಲ್ಲಿ. ದೆಹಲಿಯಲ್ಲಿದ್ದಾರೆ ಮುಖ್ಯಮಂತ್ರಿಗಳು, ಕಾದ್ ನೋಡ್ಬೇಕು, ಇವತ್ತೆಲ್ಲದಕ್ಕೂ ಕೂಡ ಉತ್ತರ ಸಿಗಬಹುದೇನೋ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಕಾಂಗ್ರೆಸ್ ವಕ್ತಾರರಾಗಿರುವಂತ ನಿಕೇತ್ ರಾಜ್ ಮೌರ್ಯ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೂ ಕೊನೆ ಹಂತದಲ್ಲೂ ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು, ಏನಾದ್ರೂ ಬದಲಾವಣೆ ಆಗಬಹುದಾ, ಯಾರಿಗಾದ್ರೂ ಕೊಡ್ಬೋದಾ, ಯಾಕೆ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ ಅನ್ನುವಂಥ ಪ್ರಶ್ನೆಗಳಿದಾವೆ. ಪ್ರಶ್ನೆಗಳು ತೀರಾ ಸಹಜವಾಗೇ ಇದಾವೆ. ಯಾಕೆಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂತೆ ಈಗ ಮಹಿಳಾ ಮಂತ್ರಿಯ ಒಂದು ಸ್ಥಾನ ಖಾಲಿ ಇದೆ. ಸೊ ಅದಕ್ಕೆ ಯಾರನ್ನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಬಹಳ ಚರ್ಚೆ ಇದೆ. ಮತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ತಮ್ಮದೇ ಆದಂತ ಹೆಸರುಗಳನ್ನ, ಆಪ್ಷನ್ ಗಳನ್ನ ಇಟ್ಕೊಂಡಿದ್ದಾರೆ. ಬಹುಶಃ ಹೈಕಮಾಂಡ್ ಇದ್ರೊಳಗಡೆ ಯಾರ ಹೆಸರನ್ನ ಅಂತಿಮ ಮಾಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಅದೇ ತರದಲ್ಲಿ ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಒಂದು ಸ್ಥಾನವನ್ನ ಕೊಡ್ಲೇಬೇಕು ಅನ್ನೋದು ಸಿದ್ದರಾಮಯ್ಯನವರ ಆಗ್ರಹ ಆಗಿದೆ. ಸೊ ಈ ಆಗ್ರಹ ಅವರದ್ದು ಆಗಿರೋದ್ರಿಂದ ಮತ್ತು ಅವರ ಬಿಗಿಪಟ್ಟಾಗಿರೋದ್ರಿಂದ ಬಹುಶಃ ಏನ್ ಬದಲಾವಣೆಗಳಾಗತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ತಾ ಇದೀವಿ ಅಷ್ಟೇ. ಈ ವಿಚಾರದಲ್ಲಿ ನಿಮಗೆಲ್ಲ ಎಷ್ಟು ಮಾಹಿತಿ ಇದೆಯೋ ನಮಗೂ ಅಷ್ಟೇ ಮಾಹಿತಿ ಇರೋದು. ಮತ್ತು ಒಂದ್ ಕಡೆ ಕೃಷ್ಣಪ್ಪ ಅವರು ಕೂಡ ನನಗೆ ಮಂತ್ರಿ ಸ್ಥಾನ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಗಮನಿಸ್ಬೇಕಿರುವಂತ ಒಂದು ಒಳ್ಳೆಯ ಸಂಗತಿ ಏನು ಅಂತಂದ್ರೆ, ನಾನು ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದಂತದನ್ನ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದೀರಿ. ನಾನು ಕೂಡ ಆ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದೆ. ಅವ್ರು ಹೇಳಿದ್ರು, ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರೆ ನಾವು ಆ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ಒಂದ್ ವೇಳೆ ಹೈಕಮಾಂಡ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ ನೀವು ಪಕ್ಷದ ಕೆಲಸ ಮಾಡಿ ಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ ಹೇಳಿದ್ರೆ ನಾನ್ ಬಿಟ್ಕೊಡಕ್ ತಯಾರಿದ್ದೀನಿ ಅಂತ ಹೇಳಿ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಬಾಲಕೃಷ್ಣ ಅವರು ಕೂಡ ಇದೇ ತರ ಮಾತಾಡಿದ್ದನ್ನ ನಾವು ನೋಡಿದೀನಿ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ನನ್ನ ಬಿಡಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನ್ ಬಿಡ್ತೀನಿ ಅನ್ನುವಂತ ಮಾತನ್ನ ಬಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಒಂದ್ ಕಡೆ ಅಧಿಕಾರ ಯಾರಿಗೆ ಕೊಡ್ಬೇಕು, ಅವರಿಗೆ ಸಿಗ್ಬೇಕು. ಯಾಕೆಂದ್ರೆ ಒಂದು ಸ್ಥಳೀಯ ಪ್ರಾತಿನಿಧ್ಯಗಳನ್ನು ಕೊಡ್ಬೇಕಾಗುತ್ತೆ. ಉತ್ತರ ಕರ್ನಾಟಕದ ಕುರುಬ ಸಮುದಾಯ ಒಂದು ಅತಿ ಹೆಚ್ಚು ಮತವನ್ನ ಕೊಟ್ಟಿರುವಂತ ಸಮುದಾಯಕ್ಕೆ ಒಂದು ಸ್ಥಳೀಯ ಪ್ರಾತಿನಿಧ್ಯವನ್ನ ಕೊಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರು ಕೇಳಿದಾಗ, ಆ ಸ್ಥಳೀಯ ಪ್ರಾತಿನಿಧ್ಯವನ್ನ ಗೌರವಿಸಬೇಕಾಗಿರುವಂತ ಸಂದರ್ಭದಲ್ಲಿ ಅಲ್ಲಿ ನಾವಿನ್ ಬಿಡೋದಿಲ್ಲ, ನಾನು ಒಂದ್ಸತಿ ಮಿನಿಸ್ಟರ್ ಆಗೋದ್ರೆ ಮುಗ್ದೋಯ್ತು ಅಂತ ಹೇಳುವಂತದ್ದೇನಿಲ್ಲ. ಗಾಯತ್ರಿ ಶಾಂತೇಗೌಡ್ರ ಹೆಸರನ್ನ ಸ್ವತಃ ಹೈಕಮಾಂಡ್ ಲಿಸ್ಟ್ ಅಲ್ಲಿ ಬಂದ ನಂತರ ಕೂಡ
ಗಾಯತ್ರಿ ಶಾಂತೇಗೌಡರು ನಗನಗ್ತಾ ಅದನ್ನ ಬಿಟ್ಟು ಕೆಳಗಡೆ ಇಳಿದ್ರು. ಅದೇ ತರದಲ್ಲಿ ನಮ್ಮ ಇದೇನು ಇವ್ರು ಕೂಡ ನಮ್ಮ ಉತ್ತರ ಕನ್ನಡದ ಶಾಸಕರು ಕೂಡ ಅವರಿಗೆ ಮಂತ್ರಿ ಸ್ಥಾನ ಸಿಗುವಂತ ಅವಕಾಶ ಇದ್ರು ಕೂಡ ಮಂಕಾಳ ವೈದ್ಯ ಅವರು ಕೂಡ ಅದನ್ನ ತ್ಯಾಗ ಮಾಡಿದ್ರು. ಅದೇ ತರದಲ್ಲಿ ಈಗಾಗಲೇ ಮಂತ್ರಿ ಸ್ಥಾನ ನಿರ್ವಿವಾದಿತವಾಗಿ ನೀವು ಮಂತ್ರಿಗಳು ಅಂತ ಘೋಷಿಸಿ ಪ್ರಮಾಣ ವಚನ ಸ್ವೀಕರಿಸಿದ್ದಾಗಿಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಇರಬಹುದು ಮತ್ತು ನಮ್ಮ ಇವ್ರು ಬಾಲಕೃಷ್ಣ ಇರ್ಬೋದು ಅಥವಾ ಇಂಥ ಸಾಲಿನಲ್ಲಿ ಇನ್ನು ತುಂಬಾ ಜನ ಇರ್ಬೋದು. ನಮ್ಮ ಪಕ್ಷದೊಳಗಡೆ ಅಧಿಕಾರ ನನಗೇ ಬೇಕು ಅಂತ ಬಿಗಿಪಟ್ಟು ಹಿಡಿಯೋದು ಒಂದ್ ಕಡೆ, ನೀವು ಎಲ್ಲಾ ರಾಜಕೀಯ ಪಕ್ಷದಲ್ಲಿ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ, ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು ಅಧಿಕಾರ ತ್ಯಾಗ ಮಾಡೋದಕ್ಕೆ ತಯಾರಿದ್ದೀನಿ ಅಂತ ಹೇಳುವಂತ ಒಂದು ನೈತಿಕತೆಯನ್ನ ಜವಾಬ್ದಾರಿಯನ್ನ ಹೊತ್ತಿರುವಂತ ಶಾಸಕರು ಕೂಡ ನಮ್ಮಲ್ಲಿ ಮಾತ್ರ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಖಂಡಿತವಾಗಿ ಒಂದು ಹೆಮ್ಮೆ ಇದೆ. ಅಲ್ಲ, ಮತ್ತೊಂದ್ ಕಡೆ ಇಲ್ಲಿ ಅಸಮಾಧಾನ ಯಾರು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದೇ ಇಂಪಾರ್ಟೆಂಟು ರಾಜಕೀಯ ಪಕ್ಷಗಳಲ್ಲಿ. ಬಿಕಾಸ್ ತುಂಬಾ ಜನ ಅಸಮಾಧಾನ ವ್ಯಕ್ತಪಡಿಸ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವರ ಅಸಮಾಧಾನ ಯಾವ ಲೆವೆಲ್ಗಿರುತ್ತೆ ಮತ್ತೆ ಅವರು ಅಸಮಾಧಾನಗೊಂಡ್ರೆ ಪಕ್ಷದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಎಲ್ರದ್ದು ಅಸಮಾಧಾನ ಒಂದ್ ಕಡೆ ಆದ್ರೆ ಸಿದ್ದರಾಮಯ್ಯನವರ ಅಸಮಾಧಾನನೇ ಮತ್ತೊಂದು ರೀತಿಯಾದಂಥ ತೂಕ ಆಗುತ್ತೆ. ಸೊ ಇಲ್ಲಿ ಶಾಸಕರ ಅಸಮಾಧಾನ, ಕೆಲವರು ಹಾಲಿ ಸಿಎಂ ಆಗಿರುವಂತ DK ಶಿವಕುಮಾರ್ ಅವರ ಮೇಲೆ ಅಸಮಾಧಾನ, ಕೆಲವರು ಸಿದ್ದರಾಮಯ್ಯನವರ ಮೇಲೂ ಕೂಡ ಅಸಮಾಧಾನ, ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಮೇಲೆ ಎಲ್ಲೋ ಒಂದ್ ಕಡೆ ಮುನಿಸಿದೆ ಅಸಮಾಧಾನ ಅಂತ ಕೂಡ ಹೇಳಲಾಗ್ತದೆ. ಅಕಸ್ಮಾತ್ ನಾನು ಹೇಳ್ದಂತವ್ರಿಗೆ ಕೊಡದೇ ಇದ್ದರೆ ಈ ಬಾರಿ 13ನೇ ತಾರೀಕಿಂದ ಶುರುವಾಗುವಂತ ಸೆಷನ್ಗೂ ನಾನು ಕಾಲಿಡಲ್ಲ ಅಂತ ಸಿದ್ದರಾಮಯ್ಯನವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರಂತೆ. ಇದೇ ಇಕ್ಕಟ್ಟನ್ನ ತಂದಿಟ್ಟಿರುವಂತದ್ದು ಕಾಂಗ್ರೆಸ್ಗೆ. ಎಲ್ಲ ಏನಿಲ್ಲ, ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ಸಿದ್ದರಾಮಯ್ಯನವರಾಗ್ಲಿ DK ಶಿವಕುಮಾರ್ ಅವರಾಗ್ಲಿ ಹೈಕಮಾಂಡ್ಗೆ ಇದೇನು ಸವಾಲ್ ಹಾಕುವಂತ, ಬೆದರಿಕೆ ಹಾಕುವಂತ ಮನುಷ್ಯರಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಅಲ್ಲ, ಬೇಸರ ಸಹಜವಾಗಿರುತ್ತೆ. ಒಂದೇನು ಅಂತಂದ್ರೆ ಇವರೆಲ್ಲರೂ ಕೂಡ ರಾಜಕಾರಣಿಗಳು. ರಾಜಕಾರಣ ಅಂತಂದ್ರೆ ಅದೊಂದು ಮಹತ್ವಾಕಾಂಕ್ಷೆಯ ಆಟ. ಇವ್ರು ಯಾರು ಕೂಡ ಸನ್ಯಾಸಿಗಳಲ್ಲ. ತಮ್ಮ ತಮ್ಮ ಬೆಂಬಲಿಗರುಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಪ್ರಯತ್ನವನ್ನು ಮಾಡ್ತಾರೆ, ಸಿದ್ದರಾಮಯ್ಯನವರು ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಸೊ ಹೀಗಾಗಿ ಒಂದು ಪಕ್ಷಕ್ಕೆ ಮತ್ತು ನಾಯಕರುಗಳ ನಡುವೆ ಒಂದು ತಾಯಿ ಮಕ್ಕಳ ಸಂಬಂಧ ಇರುತ್ತೆ. ಪಟ್ಟು ಹಿಡಿದು ನಂದನ್ನ ಮಾಡ್ಕೊಡಿ ಅಂತ ಕೇಳುವಂತ ಅಧಿಕಾರ ಈ ಪಕ್ಷದ ನಾಯಕರುಗಳಿಗೆ, ಈ ಪಕ್ಷದ ಒಳಗಡೆ ಒಂದು ಅಂತದೊಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ. ಖಂಡಿತವಾಗಿಯೂ ಇವ್ರು ಕೇಳಿದನ್ನ ಅವರು ಒಪ್ಕೊಳ್ತಾರೆ ಮತ್ತು ಅಂತ ಸಂದರ್ಭಗಳಲ್ಲಿ ಬದಲಾವಣೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಓಕೆ, ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತ ಜಗದೀಶ್ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ. ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ವಿ. ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಸಮೀಕರಣ ಚೆನ್ನಾಗಿ ಮಾಡ್ತು, ಆದ್ರೆ ಯಾರಿಗೆ, ಯಾವ ಭಾಗಕ್ಕೆ, ಯಾವ ನಾಯಕರಿಗೆ ಕೊಡ್ಬೇಕು ಅನ್ನುವಂಥದ್ರಲ್ಲಿ ಎಡುತ್ತಾ ಅಂತ. ಅದೇ ಈಗ ಅವರು ನಮ್ಮ ನಿಖೇತ್ ರಾಜ್ ಮೌರ್ಯ ಹೇಳ್ತಾ ಇದ್ರು, ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಪಕ್ಷದಲ್ಲಿದೆ, ತಾಯಿ ಮಗುವಿನ ಸಂಬಂಧ ಅಂತ. ಹೌದು, ಅದನ್ನ ನೀವು ಆರಂಭದಲ್ಲಿ ನೋಡಿದ್ರೆ ನೀವು ಈಗಾಗಲೇ ಹೇಳಿದ ಹಾಗೆ ಸಾಮಾಜಿಕ ನ್ಯಾಯದ ಪರಿಪಾಲನೆ ಮತ್ತು ಪ್ರಾದೇಶಿಕ ನ್ಯಾಯದ ವಿಚಾರದಲ್ಲಿ ಕೊಟ್ರು. ಆದ್ರೆ ನಾವು ಕರ್ನಾಟಕದ ರಾಜಕಾರಣ ನೋಡಿದ್ರೆ ಕಳೆದ 20 ವರ್ಷಗಳಲ್ಲಿ ಟ್ರಬಲ್ ಶೂಟರ್ ಅಂತ ಅನ್ಸ್ಕೊಂಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು. ಆದ್ರೆ ಈ ಆಂತರಿಕ ಪ್ರಜಾಪ್ರಭುತ್ವ ಎಲ್ಲಿದೆ ಅನ್ನುವಂತ ಸಂದೇಹಕ್ಕೆ ಈ ಕಾರಣ ಆಗಿದೆ. ಯಾಕೆ ಅಂತಂದ್ರೆ ಸಂಪುಟ ವಿಸ್ತರಣೆಯಾದ ಬಳಿಕ 1 ವಾರ ಆಗ್ತಾ ಬಂದ್ರು ಯಾವುದೇ ಖಾತೆ ಹಂಚಿಕೆ ಆಗಿಲ್ಲ. ಇನ್ನೂ 2 ಅಥವಾ 3 ಸಚಿವರನ್ನೇ, ಖಾತೆ ಹಂಚಿಕೆ ಮೊದಲೇ ಸಚಿವರನ್ನೇ ಕೈ ಬಿಡುವಂತಹ ಒಂದು ಪರಿಸ್ಥಿತಿ. ಅದು DK ಶಿವಕುಮಾರ್ ಗೊತ್ತಿಲ್ಲ. ಇವತ್ತು ಕೂಡ ಅವರು ದೆಹಲಿಯಿಂದ ಹೊರಡುವಾಗ ಒಂದು ಮಾತು ಹೇಳಿದ್ದಾರೆ, ಮಹಿಳೆಯರನ್ನು ಸೇರಿಸ್ಕೊಳ್ತೀವಿ, ತಕ್ಷಣಕ್ಕೆ ಆಗ್ಬೇಕಾಗಿಲ್ಲ ಅನ್ನೋ ತರ ಮಾತನಾಡಿದ್ದಾರೆ. ಆಮೇಲೆ ಉಳಿದ ವಿಷಯದ ಬಗ್ಗೆ ಅವರು ಮೌನವನ್ನೇ ತಾಳಿದ್ದಾರೆ, ನಾನು ಎಲ್ಲವನ್ನ ಮಾತಾಡಿದ್ದೇನೆ ಅಂತ. ಅಂದ್ರೆ ಯಾವುದೇ ಒಂದು ಸಂವಿಧಾನದ ದತ್ತವಾಗಿ ರಚನೆ ಆದ ಸರ್ಕಾರದಲ್ಲಿ ಮುಖ್ಯಮಂತ್ರಿಯ ಪರಮಾಧಿಕಾರ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದು ಮತ್ತು ಖಾತೆ ಹಂಚಿಕೆ ಬಿಡಿ, ಅದನ್ನ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎರಡೂ ಕೂಡ ತಮ್ಮ ಹೈಕಮಾಂಡ್ ತಮ್ಮ ಕಪ್ಪು ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಇಷ್ಟೆಲ್ಲ ಆಗುವ ಮುನ್ನವೇ ಈಗ ಸಂಪುಟ ವಿಸ್ತರಣೆಗೆ ಸುಮಾರು 2 ತಿಂಗಳು ಸಮಯಾವಕಾಶವನ್ನ ದೆಹಲಿಯ ಕಾಂಗ್ರೆಸ್ ನಾಯಕರು ತಗೊಂಡ್ರು. ಸಿದ್ದರಾಮಯ್ಯನವರನ್ನ, ಹರಿಪ್ರಸಾದ್ ಅವರನ್ನ, DK ಶಿವಕುಮಾರ್ ವಿಶ್ವಾಸಕ್ಕೆ ತಗೊಂಡು 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರು. ಅಷ್ಟೊತ್ತಿಗಾಗ್ಲೇ ನೀವು ಈಗಾಗಲೇ ಹೇಳಿದಾಗೆ ಸಾಮಾಜಿಕ ನ್ಯಾಯ, ಉತ್ತರ ಕರ್ನಾಟಕಕ್ಕೆ ಒಬ್ಬ ಕುರುಬ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಬಹಳ ಪಟ್ಟು ಕೂತ್ಕೊಂಡಿದ್ದಾರೆ. ಅದ್ರ ಮಧ್ಯ ನಾವೇ ನೋಡಿದ ಹಾಗೆ ಮಂಕಾಳ ವೈದ್ಯ ಅಂತ ಒಬ್ಬ ಹಿಂದುಳಿದ ಸಮುದಾಯದ ಏನು ಬೆಸ್ತ ಸಮುದಾಯದವನ್ನ ಕೈ ಪ್ರಬಲ ಜಾತಿಯ ಲಿಂಗಾಯತರಿಗೆ ಕೊಡ್ಲಾಯ್ತು. ಲಿಂಗಾಯತರನ್ನ ಬಿಟ್ಟು ಇನ್ನೊಬ್ಬರನ್ನ ಬಿಟ್ಬಿಟ್ಟು ಲಿಂಗಾಯತರಿಗೆ ಕೊಟ್ಟರೆ ಯಾರು ತಕರಾರು ಇರ್ತಿರ್ಲಿಲ್ಲ. ಅಂದ್ರೆ ಆಂತರಿಕ ಪ್ರಜಾಪ್ರಭುತ್ವ ಒಂದು ಅಥವಾ ಹೇಳುವಂತಹ ಅಥವಾ ಸಂವಿಧಾನವನ್ನ ಕೈಲಿ ಹಿಡಿದು ಓಡಾಡುವಂತಹ ರಾಹುಲ್ ಗಾಂಧಿ ಅವರು ಕರ್ನಾಟಕದ ವಿಷಯದಲ್ಲಿ ಈ ರೀತಿಯ ಒಂದು ಧೋರಣೆಯನ್ನು ಯಾಕೆ ತೆಗೆದುಕೊಳ್ತಾರೆ ಎನ್ನುವಂತ ಇಂಥ ಸಂಪುಟ ರಚನೆ ಮಾಡ್ಲಿಕ್ಕೋಸ್ಕರ 2 ತಿಂಗಳು ಬೇಕಾಯ್ತಾ ಅನ್ನೋದು ಪ್ರಶ್ನೆ ಇದೆ ಅಲ್ಲ. ಆಮೇಲೆ ಇದೊಂಥರ ನಾಯಕತ್ವಕ್ಕೆ ಅಗ್ನಿ ಪರೀಕ್ಷೆ ಅಲ್ವಾ ಸರ್?
ನಾಯಕತ್ವಕ್ಕೆ ಅಗ್ನಿ ಪರೀಕ್ಷೆ. ಮತ್ತು ನಾನು ಆಗ್ಲೇ ಹೇಳಿದಾಗೆ ಹ್ಮ್ ಸಂವಿಧಾನವನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಹೋದಲ್ಲೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಪ್ರಕಾರ ಏನಾಗಬೇಕಾಗಿದೆ? ಹ್ಮ್ ಮುಖ್ಯಮಂತ್ರಿಯ ಪರಮಾಧಿಕಾರ, ಹ್ಮ್ ಸಂಪುಟ ರಚನೆ ಬೇಡ ಬಿಡಿ, ಖಾತೆ ಹಂಚಿಕೆ ಅವ್ರಿಗೆ ಕೊಡ್ಬೇಕಲ್ಲ. ಹ್ಮ್ ಹ್ಮ್ ಈಗ ಡಿ ಕೆ ಶಿವಕುಮಾರ್ ಕೇಳಿದಾಗ ಇವತ್ತು ಹೇಳಿದ್ದಾರೆ, ಹ್ಮ್. ಬಿಜೆಪಿ ಅವಧಿನಲ್ಲಿ ಎಷ್ಟು ದಿನ ಖಾತೆ ಹಂಚಿಕೆ ಆಗಿರ್ಲಿಲ್ಲ, ಅದಕ್ಕೆ ತಾನೇ ಸ್ವಾಮಿ ನಿಮ್ಮನ್ನು ಗೆಲ್ಸಿದ್ದು. ಹೌದು, ಬಿಜೆಪಿ ಸರಿ ಇಲ್ಲ ಹೌದು. ಅಂತೇಳಿ. ಅವ್ರು ಸರಿ ಇದ್ರೆ ನಿಮ್ಮನ್ನ ಯಾಕೆ ಗೆಲ್ಲಿಸ್ತಾ ಇದ್ರು? ಅಲ್ಲ, ನೀವು ಅವ್ರ ಭ್ರಷ್ಟಾಚಾರ ಅವಧಿನಲ್ಲಿ ಖಾತೆ ಮಾಡ್ತೀರಾ ಅಂದ್ರೆ ಅವ್ರು ಮಾಡಿರ್ಲಿಲ್ವಾ ಅಂತಾರೆ. ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇವ್ರು ಎತ್ಕೊಂಡು ಕುಣಿದಿದ್ದಕ್ಕೆ ಅಲ್ವಾ ಇವ್ರಿಗೆ ಅಧಿಕಾರ ಬಂದಿದ್ದು, ಬಿಗ್ ಮ್ಯಾಂಡೇಟ್ ಸಿಕ್ಕಿದ್ದು. ಎಸ್ 136 ಸ್ಥಾನ ಗೆಲ್ಲಿಸಿದ್ದು ಭ್ರಷ್ಟಾಚಾರ ಮಾಡಬೇಡಿ, ಬಿಜೆಪಿ ಅವಧಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ದಂಗೆ ಮಾಡಬೇಡಿ ಅನ್ನೋ ಕಾರಣಕ್ಕೆ ನಿಮ್ಗೆ ಕೊಟ್ಟಿದ್ದು. ಹ್ಮ್ ಹ್ಮ್ ಈಗ ನೀವು ಅದನ್ನೇ ಮಾಡ್ತಾ ಕೂತ್ರೆ ಜನ ಏನ ಅನ್ಕೋಬೇಕು? ನಿಮ್ಗೆ ಮತ ಹಾಕಿದವರು. ಹ್ಮ್ ಅದು ಸರಿಯಾದ ಕ್ರಮ ಅಲ್ಲ ಅನ್ಸುತ್ತೆ. ಓಕೆ, ಮಾತನಾಡ್ತೀನಿ ಸರ್. ನಿಖೇತ್ ರಾಜ್ ಅವರೇ, ಇಲ್ಲಿ ನಾನು ಹೇಳ್ತಾ ಇದ್ನಲ್ಲ, ಸೇಮ್ ಪ್ರಶ್ನೆ ಕೇಳ್ತೀನಿ. ಸಾಮಾಜಿಕ ಸಮೀಕರಣ ಚೆನ್ನಾಗಾಯ್ತು, ಬಟ್ ಯಾವ ಭಾಗಕ್ಕೆ ಕೊಡಬೇಕಾಗಿತ್ತು ಅಲ್ಲಿ ಮಿಸ್ ಆಗಿ ಎಡವಟ್ಟಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಅವ್ರು ಹೇಳ್ತಾ ಇದ್ರು ಉತ್ತರ ಕರ್ನಾಟಕ ಭಾಗಕ್ಕೆ ಕುರುಬ ಸಮುದಾಯಕ್ಕೆ ಕೊಡಲೇಬೇಕಾಗಿತ್ತು. ದೊಡ್ಡ ಸಂಖ್ಯೆಯಲ್ಲಿ ಅವರೆಲ್ಲರೂ ಕೂಡ ಸಾಲಿಡ್ ಆಗಿ ನಿಂತ್ಕೊಂಡಿದ್ದಂಥವ್ರು 2023 ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ. ಅದರ ಜೊತೆಗೆ ಇನ್ನೊಂದು ಸಮುದಾಯ, ಮುಸ್ಲಿಂ ಸಮುದಾಯ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಕೂಡ ತಮ್ಮ ವೋಟನ್ನು ಸಾರಾಸಗಟಾಗಿ ಹಾಕಿದಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ. ಅಲ್ಲೂ ಕೂಡ ಅನ್ಯಾಯ ಆಗಿದೆ ಅಂತ ಇಲ್ಲೇ ಮಿಸ್ ಆಗ್ತಾ ಇರೋದು, ಎಡವಟ್ಟಾಗ್ತಾ ಇರೋದು. ಬೆಂಗಳೂರಲ್ಲೇ 2 ಸಚಿವ ಸ್ಥಾನ ಕೊಡ್ತೀರಾ, ಆದ್ರೆ ಉತ್ತರ ಕರ್ನಾಟಕ ಭಾಗ ಮಾತ್ರ ಕಡೆಗಣನೆ ಆಗುತ್ತೆ. ಇಲ್ಲ, ಹಾಗಲ್ಲ. ಈಗ ಕಳೆದ ಬಾರಿ ಹೈದರಾಬಾದ್ ಕರ್ನಾಟಕದ ಭಾಗದಿಂದ ನಮ್ಮ ಇವ್ರಿಗೆ ಏನು ಬೀದರ್ನಲ್ಲಿ ರಹೀಂ ಖಾನ್ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಸೊ ಉತ್ತರ ಕರ್ನಾಟಕವನ್ನ ನೆಗ್ಲೆಕ್ಟ್ ಮಾಡುವಂತ ಪ್ರಶ್ನೆಯೇ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, ಈಗಾಗಲೇ MLC ಸ್ಥಾನವನ್ನ ಕೊಡಬೇಕಾದ್ರೆ ಕೂಡ ದಾವಣಗೆರೆ ಭಾಗದ ಶಾಸಕರಿಗೆ MLC ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ದಾವಣಗೆರೆಯಿಂದ ಶುರುವಾಗಿ ಕಡೆವರೆಗೂ ಕೂಡ ಅದು ಉತ್ತರ ಕರ್ನಾಟಕವೇ. ಈಗ ಸಲೀಂ ಅಹಮದ್ ಅವರು ಕೂಡ ಹಾವೇರಿ ಜಿಲ್ಲೆಯನ್ನ ಪ್ರತಿನಿಧಿಸುತ್ತಿದ್ದಂತವ್ರು. ಸಲೀಂ ಅಹಮದ್ ಅವರಿಗೆ ಕೂಡ ಈಗ ಸ್ಪೀಕರ್ ಆಗುವಂತ ಅವಕಾಶ ಸಿಗ್ತಾ ಇದೆ, ಸಭಾಪತಿ ಆಗುವಂತ ಅವಕಾಶ ಸಿಗ್ತಾ ಇದೆ. ಸೊ ಉತ್ತರ ಕರ್ನಾಟಕದ ಮುಸಲ್ಮಾನ್ ಸಮುದಾಯಕ್ಕೆ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನ ನಾವು ಕೊಟ್ಟಿದ್ದೇವೆ, ಅವರಿಗೆ ನ್ಯಾಯವನ್ನು ಒದಗಿಸಿದ್ದೇವೆ. ಸೊ ಆ ವಿಚಾರವಾಗಿ ಇವನ್ ಮೈನಾರಿಟೀಸ್ ಅಲ್ಲಿ ಕೂಡ ಯಾಕೆ ಬೆಂಗಳೂರಲ್ಲಿ 2 ಕೊಟ್ರಿ ಅನ್ನುವಂತ ಪ್ರಶ್ನೆ ಇಲ್ಲ. ಬೆಂಗಳೂರಿನಲ್ಲಿ 3 ಜನ ಮಂತ್ರಿಗಳಿಗೆ, ಬೆಂಗಳೂರು ಅಂತೀನಿ, ಮೈನಾರಿಟಿ ಸಮುದಾಯಕ್ಕೆ 3 ಜನ ಮಂತ್ರಿಗಳನ್ನ ನಾವೀಗಾಗಲೇ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಅವ್ರಿಗೆ ತುಂಬಾ ಸಮಾಧಾನ ಇದೆ, ಸಂತೋಷ ಇದೆ. ಆದ್ರೆ ಒಂದು ನಾವು ಗಮನಿಸಬೇಕಿರೋದು ಏನಂತ ಅಂದ್ರೆ, ಈಗ ಒಂದು ಪಕ್ಷದೊಳಗಡೆ ನಾನಾಗ್ಲೇ ಜಗದೀಶ್ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾ ಇದ್ದೆ. ನಿಜ, ಆ ಬಿಜೆಪಿ ಪಕ್ಷದವರು ಹೀಗ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ನವರಿಗೆ ಜನ ಅಧಿಕಾರ ಕೊಟ್ರು, ನಿಜ ಅಧಿಕಾರ ಕೊಟ್ರು. ಆದ್ರೆ ಕಾಂಗ್ರೆಸ್ ಎಲ್ಲಿಯೂ ಕೂಡ, ಅಂದ್ರೆ ಯಾವುದೇ ಹೈಕಮಾಂಡ್ ಇರತಕ್ಕಂತ ಪಕ್ಷ, ಇದು ನಮ್ ಪಕ್ಷ ನಿಮ್ ಪಕ್ಷ ಅನ್ನುವ ಪ್ರಶ್ನೆ ಅಲ್ಲ, ಬಿಜೆಪಿ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಅಲ್ಲ, ಅಥವಾ JDS ಅನ್ನುವಂತ ಪ್ರಶ್ನೆ ಅಲ್ಲ. ಯಾವುದೇ ಪಕ್ಷದಲ್ಲಿ ಸಹಜವಾಗಿನೇ ಆಕಾಂಕ್ಷಿಗಳು ಜಾಸ್ತಿ ಇರ್ತಾರೆ. ಉದಾಹರಣೆಗೆ ಕಾಂಗ್ರೆಸ್ ನಲ್ಲಿ 136 ಜನ ಗೆದ್ದಿದ್ದಾರೆ. ಈ 136 ಜನದಲ್ಲಿ 80 ಜನ ಅವ್ರಿಗೆ ಮಂತ್ರಿ ಆಗುವಂತ ಅಭ್ಯತೆ ಇದೆ, ಒಂದು ಅರ್ಹತೆ ಇದೆ. ಕನಿಷ್ಠ 80-85 ಜನ ಮಂತ್ರಿಗಳಾಗುವಂತ ಅರ್ಹತೆ ಇದೆ. ಆದ್ರೆ ನಮ್ಗಿಲ್ಲಿ 30-33 ಸ್ಥಾನಗಳು ಮಾತ್ರ ನಾವು ಮಂತ್ರಿ ಮಾಡೋದಕ್ಕೆ ಅವಕಾಶ ಇರೋದು. ಹಂಗಿದ್ದಂತ ಸಂದರ್ಭದಲ್ಲಿ ಯಾರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ರೆ ನಮ್ಮ ಪಕ್ಷಕ್ಕೆ ಲಾಭವಾಗ್ತದೆ, ಯಾರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ರೆ ನಮ್ಮ ಪಕ್ಷಕ್ಕೆ ಸಹಾಯ ಆಗ್ತದೆ, ಪ್ರಾದೇಶಿಕ ನ್ಯಾಯ ಒದಗಿಸಿದಂಗ ಆಗ್ತದೆ, ಸಾಮಾಜಿಕ ನ್ಯಾಯ ಒದಗಿಸಿದಂಗ ಆಗ್ತದೆ. ಈಗ ಒಂದ್ ವೇಳೆ ಅವ್ರು ಹೇಳಿದ್ರು ಆಗ್ಲೇ, ಮಾಂಕಾಳ್ ವೈದ್ಯ ಅವರಿಗೆ ಕೊಟ್ಟಂತ ಅವಕಾಶವನ್ನ ಒಂದು ಬೆಸ್ತ್ ಸಮುದಾಯದಿಂದ ತಗೊಂಡ್ಬಿಟ್ರು ಅಂತ ಅವ್ರು ಮಾತನಾಡ್ತಾ ಇದ್ರು. ಹೌದು, ತಪ್ಪಾಗಿರ್ಬಹುದು, ಆದ್ರೆ ಅದಲ್ಲಿಗೆ ಮುಗಿಯೋದಿಲ್ಲ. ನಾಳೆ ಬಟ್ ಏನ್ ಪ್ರಶ್ನೆ ಅಂದ್ರೆ ಇಲ್ಲಿ ನಿಖೇತ್ ರಾಜ್ ಅವರೇ, ಇಡೀ ಕರಾವಳಿ ಭಾಗದಲ್ಲಿ 2 ಜಿಲ್ಲೆಯಲ್ಲಿ ಸ್ವೀಪ್ ಆಗುತ್ತೆ. ಉತ್ತರ ಕನ್ನಡದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಕಾಂಗ್ರೆಸ್ಗೆ ಕೊಡ್ತಾರೆ ಆ ಭಾಗದ ಜನ. ಇಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಂದು ಸಚಿವ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ಅದು ಅಲ್ಲಿ ಆ ಭಾಗದ ಜನಕ್ಕೂ ಕೂಡ ಒಂದ್ ರೀತಿಯಾಗಿ ಅವಮಾನ ಮಾಡ್ದಂತಾನೆ ಆಗಲ್ವಾ? ಆಗಲ್ಲ. ಈಗಾಗ್ಲೇ ನೋಡಿ, ಮೊದಲನೇ ಅವಧಿ ಏನಿತ್ತು, ಮೊದಲ 3 ವರ್ಷಗಳ ಕಾಲ ಸರ್ಕಾರ ಏನ್ ನಡೆಸಿದೀವಿ, ಆ ಸರ್ಕಾರದಲ್ಲಿ ಮಾಂಕಾಳ್ ವೈದ್ಯ ಅವರು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರು ಕೆಲಸ ಮಾಡಿದ್ದಾರೆ, ಅವ್ರಿಗೆ ಅವಕಾಶ ಸಿಕ್ಕಿದೆ. ಸೊ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರ ಕಡೆಗೆ ಪಕ್ಷ ಯೋಚನೆ ಮಾಡ್ತಾ ಇದೆ. ಈಗ ಮೊದಲನೇ ಅವಧಿ ಒಳಗಡೆ ಇವರು UT ಖಾದರ್ ಅವರಿಗೆ ಮಂತ್ರಿ ಆಗುವಂತ ಸಕಲ ಅವಕಾಶಗಳು ಇತ್ತು. ಅವ್ರು ಪಟ್ಟು ಹಿಡಿಬೋದಿತ್ತು, ನಾನ್ ಮಂತ್ರಿ ಆಗ್ಲಿಲ್ಲ ಅಂದ್ರೆ ನಾನು ಒಪ್ಪೋದಿಲ್ಲ, 2 ಜಿಲ್ಲೆಗಳಿಂದ ನಾನು ಒಬ್ಬನೇ ಮಂತ್ರಿ ಆಗೋಕೆ ಅವಕಾಶ ಇರೋದು, ನನ್ ಮಂತ್ರಿ ಮಾಡ್ಲೇಬೇಕು ಅಂತ ಹೇಳಿ ಅವ್ರು ಪಟ್ಟು ಹಿಡಿಬೋದಿತ್ತು. ಆದ್ರೆ ಹೈಕಮಾಂಡ್ ಹೇಳ್ತು, ನೋಡಿ ಪಕ್ಷಕ್ಕೆ ಅನಿವಾರ್ಯತೆ ಇದೆ, ಈಗ ನಿಮ್ಗೆ ಮಂತ್ರಿ ಮಾಡೋದಕ್ಕಾಗಲ್ಲ, ನೀವು ಸ್ಪೀಕರ್ ಆಗಿ ಅಂತ ಕೇಳ್ಕೊಳ್ತು. ಈಗ ಮತ್ತೆ ಸಿದ್ದರಾಮಯ್ಯ ಅವ್ರ ಸಂಪುಟದಲ್ಲಿ ಇದ್ದಂತ 18 ಸಚಿವರನ್ನು ಕೂಡ ಚೇಂಜ್ ಮಾಡ್ಬಿಟ್ಟು ಬೇರೆಯವರಿಗೆ ಕೊಡ್ಬೋದಿತ್ತು. ನಿಮ್ನ ಆಲ್ರೆಡಿ ಮಾಡ್ಬಿಟ್ಟಿದ್ವಿ, ಪಕ್ಷಕ್ಕೋಸ್ಕರ ದುಡಿರಿ, ಬೇರೆಯವ್ರಿಗೆ ಕೊಡೋಣ, ಹೊಸ ಮುಖಗಳಿಗೆ ಆದ್ಯತೆ ಕೊಡೋಣ ಅಂತ ಕೊಡ್ಬಿಡ್ಬೋದಿತ್ತು. ಪದೇ ಪದೇ ಅದೇ ಮಂತ್ರಿಗಳೇ ಆಗ್ತಿದಾರಲ್ಲ.
ಅಲ್ಲಲ್ಲ, ನೀವ್ ಹೇಳಿದ್ 100ಕ್ಕೆ 100 ಸತ್ಯ ಸರ್. ಆದ್ರೆ ಒಂದೇನು ಅಂತಂದ್ರೆ, ಯಾವುದೇ ಒಂದು ಪಕ್ಷದೊಳಗಡೆ ಎರಡು ತಾಳೆ ಆಗ್ಬೇಕಾಗತ್ತೆ. ಏನು? ಹ್ಮ್ ಒಂದು ಅನುಭವ, ಮತ್ತೊಂದು ಹೊಸತನ. ಸೊ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮೊರಸೊಗಸು ಅಂತಾರಲ್ಲ, ಹಾಗೆ ಒಂದ್ ಕಡೆ ಹಳೆ ಬೇರುಗಳು ಇವತ್ತು ಯಾರನ್ನ ನಾವು ಕೈ ಬಿಡ್ಲಿಕ್ಕೆ ಆಗ್ತದೆ? MB ಪಾಟೀಲ್ ಅವರು, ಅವ್ರಿಗಿರುವಂತ ಅನುಭವ. ಹ್ಮ್ ಸೊ KJ ಜಾರ್ಜ್ ಅವರು, ಅವ್ರಿಗಿರುವಂತ ಅನುಭವ. ಸೊ ಹ್ಮ್ ಈಶ್ವರ್ ಖಂಡ್ರೆ ಅವರು, ಅವ್ರಿಗಿರುವಂತ ಅನುಭವ. ಹ್ಮ್ ಡಾಕ್ಟರ್ G ಪರಮೇಶ್ವರ್ ಸಾಹೇಬ್ರು, ಅವ್ರಿಗಿರುವಂತ ಅನುಭವ. ಹ್ಮ್ ಇಂಥ ದೊಡ್ಡ ಅನುಭವಿಗಳ ಪಟ್ಟಿ ಒಂದ್ ಕಡೆ ಇದೆ. ಹಾಗೆ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು. ಮುಂದೆ ಎಳೆಯುವಂತ ವಯಸ್ಸಿರುವಂತ ಯುವಕರಿಗೂ ಕೂಡ ಒಂದು ಅವಕಾಶ ಕೊಡಬೇಕು. ಇದೆರಡನ್ನೂ ಕೂಡ ಹ್ಮ್ ಸಿಂಕ್ರನೈಸ್ ಮಾಡೋ ರೀತಿಯಲ್ಲಿ ಪಕ್ಷ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ನನ್ನ ಪ್ರಕಾರ ಹ್ಮ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮಾಡೆಲ್ ಆಫ್ ಮೇಕಿಂಗ್ ದ ಮಿನಿಸ್ಟರ್ಸ್. ಓಕೆ ಯಾಕೆಂದ್ರೆ ಅನುಭವವನ್ನ ಕಡೆಗಣಿಸಕ್ಕಾಗಲ್ಲ, ಹ್ಮ್ ಹೊಸತನವನ್ನು ನಾವು ಕೈ ಬಿಡೋಕ್ಕಾಗಲ್ಲ. ಹ್ಮ್ ಹ್ಮ್ ಹೊಸತು ಹ್ಮ್ ಮತ್ತು ಹಳೆದು ಎರಡನ್ನೂ ಜೋಡಿಸಿ ಹ್ಮ್ ಒಂದು ಉತ್ತಮವಾದ ತೀರ್ಮಾನವನ್ನು ಪಕ್ಷ ತಗೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಓಕೆ ಜಗದೀಶ್ ಅವರೇ, ಇಲ್ಲಿ ಎಲ್ಲರನ್ನೂ ಸಂತೋಷ ಪಡಿಸ್ಲಿಕ್ಕೆ ಆಗಲ್ಲ, ಎಲ್ಲರೂ ಕೂಡ ಆಕಾಂಕ್ಷಿಗಳೇ, ಇಲ್ಲ ಅಂತಲ್ಲ. ಬಟ್ ಯಾರ ಅಸಮಾಧಾನ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟು ಅಂತ ಅವಾಗಲೇ ನಿಖೇತ್ ರಾಜ್ ಅವ್ರಿಗೂ ಕೂಡ ಕೇಳ್ತಾ ಇದ್ದೆ. ಸಿದ್ದರಾಮಯ್ಯನವರ ಅಸಮಾಧಾನ ಇದೆಯಲ್ಲ, ಅದು ಬೇರೆಯವ್ರ ಎಲ್ಲರ ಅಸಮಾಧಾನ ಒಂದು ತೂಕ ಆದ್ರೆ ಇವ್ರದೇ ಒಂದು ಅಸಮಾಧಾನ ಮತ್ತೊಂದು ತೂಕ ಅಂತ. ಮತ್ತೊಂದ್ ಕಡೆ ವೈಯಕ್ತಿಕ ವರ್ಚಸ್ಸಿಂದನೇ ಗೆದ್ಕೊಂಡ್ ಬರುವಂತವ್ರು ಅಪ್ಪ ಮಗ ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಾ ಕೃಷ್ಣ ಅವರ ಅಸಮಾಧಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನೋಡ್ತಾ ಇದ್ದೀರಾ ಇದನ್ನ? ಅದೇ ಈಗ ಸಿದ್ದರಾಮಯ್ಯನವರು ಬಹಳ ಪ್ರಮುಖವಾಗಿ ತಕರಾರು ಎತ್ತಿದ್ದಕ್ಕೆ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರವ್ರನ್ನ ಕೈ ಬಿಟ್ಬಿಟ್ಟು ಸಂಪುಟವನ್ನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಅವಕಾಶ ಕಲ್ಪಿಸಲಾಯಿತು. ಅದು ಬಸವರಾಜ್ ಶಿವಣ್ಣ ಅವ್ರನ್ನ ಮಾಡಲೇಬೇಕು ಅಂತ ಸಿದ್ದರಾಮಯ್ಯವರು ಪಟ್ಟಿಡಿದು ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತಡೆಯಾಯಿತು. ಅದು ಒಂದು ಸರ್ಕಾರಕ್ಕೂ ಮತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ಮುಖಭಂಗದ ಪರಿಸ್ಥಿತಿ. ಯಾಕೆಂದ್ರೆ ಕರ್ನಾಟಕದ ಸುಮಾರು 40-50 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಲ್ಲದ ಸಚಿವ ಸಂಪುಟ ಸ್ಥಾನವನ್ನ ರಾಜ್ಯ ಮಾಡುವಾಗಾಯ್ತು. ಇದು ಸರಿಯಾದ ಕ್ರಮ ಅಲ್ಲ. ಸಿದ್ದರಾಮಯ್ಯನವರು ಒಂದು ಅವರ ಬಹಳ ನಾವು ಮತ್ತು ನಿಖೇತ್ ಅವರಿಗೂ ಗೊತ್ತಿರುವ ಸಿದ್ದರಾಮಯ್ಯರ ಸುಲಭಕ್ಕೆ ಅಧಿಕಾರ ಬಿಡೋಲ್ಲ ಅಂತ ಅನ್ಕೊಂಡಿದ್ವಿ. ಕಾಂಗ್ರೆಸ್ನ ಹೈಕಮಾಂಡ್ ಬಹಳ ಒಂದು ಏನು ಬೆಣ್ಣೆಯಿಂದ ಕೂದಲು ತೆಗೆಯೋ ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿದ್ರು. ಯಾವುದೇ ಗೊಂದಲಕ್ಕೂ ಅವಕಾಶ ಇಲ್ಲ. ಸಿದ್ದರಾಮಯ್ಯರ ಸ್ವಯಂ ಬಂದು ನಾನು ಮುಖ್ಯಮಂತ್ರಿ 3 ವರ್ಷ ಅಧಿಕಾರ ಅನುಭವಿಸಿದ್ದೇನೆ, ಮುಂದಿನ ಹೊಸಬರಿಗೆ ಅವಕಾಶ ಬಿಟ್ಕೊಡ್ತೇನೆ ಅಂತ ಹೇಳುವಂತಹ ಒಂದು ಮಾತನ್ನಾಡಿದ್ರು. ನಮಗೆಲ್ಲ ಏನಿತ್ತು, ಸಿದ್ದರಾಮಯ್ಯನವರು ಅಧಿಕಾರ ಇಳಿಯೋ ಹೊತ್ತಿಗೆ ಏನೋ ಒಂದು ಸಂಘರ್ಷದ ವಾತಾವರಣ ಆಗಬಹುದು ಅನ್ನುವಂತ ಒಂದು ಲೆಕ್ಕಾಚಾರಗಳಿತ್ತು. ಯಾಕೆ ಸಿದ್ದರಾಮಯ್ಯನವರು ಈವರೆಗೆ ನಡೆ ನೋಡಿದ್ವಿ ನಾವು. ಮತ್ತೆ ಬಿಜೆಪಿ ಮತ್ತು JDS ಪಕ್ಷ ಸಿದ್ದರಾಮಯ್ಯನ ಇಳಿಸಿದ್ರೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಮಾತನಾಡ್ತಾ ಇತ್ತು. ಅಲ್ಲಿ ಬಹಳ ಪ್ರಜ್ಞಾವಂತಿಕೆಯಿಂದ ಬಹಳ ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡಿದಂತಹ ಕಾಂಗ್ರೆಸ್ ವರಿಷ್ಠರು ಅಲ್ಲ ಸರ್, ಪಕ್ಷಕ್ಕೋಸ್ಕರ ಅಷ್ಟು ಮಾಡಿದಂತವ್ರು, ಪಕ್ಷಕ್ಕೆಲ್ಲೂ ಮುಜುಗರ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾಯಕತ್ವವನ್ನ ತ್ಯಜಿಸಿದಂತವ್ರ ಮಾತನ್ನೇ ಪರಿಗಣಿಸ್ಲಿಲ್ವಲ್ಲ ಇಲ್ಲಿ ಅಂತ. ಮಾತನ್ನು ಪರಿಗಣಿಸದಲ್ಲ, ಅವ್ರ ಗಮನಕ್ಕೆ ಬಂದಿಲ್ವಂತೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವ ಹೆಸರಲ್ಲಿತ್ತು. ಹೈಕಮಾಂಡ್ಗೆ ಅದು ಇಷ್ಟ ಇರಲಿಲ್ಲ. ಆ ಕಾರಣಕ್ಕಾಗಿ ಅವ್ರನ್ನ ಬದಲಿಗೆ ಗಾಯತ್ರಿ ಶಾಂತೇಗೌಡರನ್ನ ತಗೊಬಂದ್ರೆ ಸಿದ್ದರಾಮಯ್ಯನವರ ಸಮುದಾಯದವರು, ಕುರುಬ ಸಮುದಾಯದವರು ಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಸಮಾಧಾನ ಆಗ್ತಾರೆ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಎಡವಿದ್ರು ಹೈಕಮಾಂಡ್ ಅಂತ ಅನ್ಸುತ್ತೆ. ಇದನ್ನ ಮೋಸ್ಟ್ಲಿ DK ಶಿವಕುಮಾರ್ ಅವರು, ಹರಿಪ್ರಸಾದ್ ಅವ್ರ ಗಮನಕ್ಕೂ ಬಂದಿರೋ ಗೊತ್ತಿಲ್ಲ. ಪಟ್ಟಿ ಬಂದ ಮೇಲೆ ಸಿದ್ದರಾಮಯ್ಯನವರಿಗೆ ಗಾಯತ್ರಿ ಶಾಂತೇಗೌಡರ ಹೆಸರು ನೋಡಿ ಶಾಕ್ ಆಗಿದೆ. ಗಾಯತ್ರಿ ಶಾಂತೇಗೌಡರು ಅರ್ಹರಲ್ಲ ಅಂತಲ್ಲ, ಆದ್ರೆ ಅವರು ಪಾಪ ಕಳೆದ 4 ವರ್ಷಗಳಲ್ಲಿ ತಮ್ಮ MLC ಸ್ಥಾನಕ್ಕಾಗಿ ಹೋರಾಡಿ ಸುಪ್ರೀಂ ಕೋರ್ಟಿಗೆಲ್ಲ ಹೋಗಿ ಬಂದಿದ್ದಾರೆ. ಅವ್ರಿಗೆ ಅರ್ಹತೆ ಇತ್ತು. ಬಟ್ ಮಹಿಳೆಗೂ ಮಾಡಿದ ಅವಮಾನವನ್ನ ಇದೆಯಲ್ಲ, ಒಬ್ಬ ಕೊನೆಗಳಿಗೆ ನೀವು ಆಗ್ತೀರಿ ಅಂತ ಹೇಳಿ ಅವ್ರು ಅನೌನ್ಸ್ ಮಾಡಿ ಅವ್ರು ಬರೋ ಟೈಮಲ್ಲಿ ನೀವು ಹೋಗಬೇಡ ಅನ್ನೋದಿದೆಯಲ್ಲ, ಇದು ಮಹಿಳೆಯ ಸಮುದಾಯಕ್ಕೆ ಮಾಡಿದ ಅವಮಾನ ಕೂಡ ಹೌದು. ಆಗ್ಲೇ ನೀವು ಹೇಳಿದ್ರಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ. ಈ ನೋಡಿ, ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಅಪ್ಪ ಮಗ ಇದ್ದಾರೆ, ಬಹಳ ವರ್ಷದಿಂದ ಕಾಂಗ್ರೆಸ್ಗೆ ನೆರವಾಗಿ ನಿಂತಿದ್ದಾರೆ, ಬೇರೆ ಬೇರೆ ಸ್ವರೂಪದಲ್ಲಿ ಅವ್ರಿಗೆ ಕೊಟ್ಟಿಲ್ಲ. ನೀವು ಅದೇ ದಾವಣಗೆರೆಗೆ ನೋಡಿದ್ರೆ ಶಾಮನೂರ್ ಅವರು ಶಾಸಕರಾಗಿದ್ರು, ಹಿಂದೆ ಮಂತ್ರಿ ಆಗಿದ್ರು. ಅವರ ಮಗ ಮಲ್ಲಿಕಾರ್ಜುನ ಹಿಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು. ಅವರ ಮಗ ಸಮರ್ಥ ಶಾಮನೂರ್ ಈಗ ಶಾಸಕರಾಗಿದ್ದಾರೆ. ಅವರ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರಾಗಿದ್ದಾರೆ. ನೀವು ಒಂದೇ ಕುಟುಂಬಕ್ಕೆ ಎಲ್ಲವನ್ನು ಸಂಸದರು, ಶಾಸಕರು, ಸಚಿವರು ಕೊಡ್ತೀವಿ ಅಂತಾದ್ರೆ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ ಕೇಳೋದು ತಪ್ಪೇನಿದೆ? ಆಮೇಲೆ ನಾವು ಮಲ್ಲಿಕಾರ್ಜುನ್ ಅವರ ಕಾರ್ಯವೈಖರಿ ನೋಡಿದೀವಿ. ಇವರೇನು ಬಹಳ ಹಿರಿಯ ಅನುಭವಸ್ಥರು ಎಲ್ಲ ಇದ್ದಾರೆ ಅಂತ ನಿಖೇತ್ ಅವ್ರು ಹೇಳ್ತಾ ಇದ್ರು. ಕಳೆದ 3 ವರ್ಷಗಳಲ್ಲಿ ಅವ್ರು ಎಷ್ಟು ಸಾರಿ ವಿಧಾನಸೌಧಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಎಷ್ಟು ಸಭೆ ಮಾಡಿದಾರೋ ಗೊತ್ತಿಲ್ಲ. ಕಾಂಗ್ರೆಸ್ಗೆ ಅವ್ರ ಕೊಡುಗೆ ಇರ್ಬೋದು, ಅವ್ರ ತಂದೆಯ ಕೊಡುಗೆ, ಅದು ಬೇರೆ ಬೇರೆ ಸ್ವರೂಪದಲ್ಲಿ. ಆದ್ರೆ ಸರ್ಕಾರದ ವರ್ಚಸ್ಸನ್ನ ಹೆಚ್ಚಿಸಿ ಮಲ್ಲಿಕಾರ್ಜುನ್ ಏನ್ ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಯಾಕೆ ನಾನು ಕಳೆದ 25-30 ವರ್ಷದಿಂದ ನೋಡಿದ್ದೇನೆ ಮಲ್ಲಿಕಾರ್ಜುನ್ ಅವರನ್ನ. ಹೊಸ್ತಲ್ಲ, ಹಿಂದೆ SM ಕೃಷ್ಣ ಸರ್ಕಾರದಲ್ಲೂ ಕೂಡ ಅವರು ಮಿನಿಸ್ಟರ್ ಆಗಿದ್ರು, ಅದರಿಂದ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು, ಯಾವ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ.
ಅವ್ರ ಕಾರ್ಯವೈಖರಿ ಕೃಷ್ಣಪ್ಪ ನೋಡಿದ್ರೆ ಅವರ ಈಗ ಅನುಭವಸ್ಥರು. ಸ್ಟೇಟ್ಮೆಂಟ್ ಹೆಂಗಿತ್ತು ಅಂದ್ರೆ ಧರ್ಮಕ್ಕೆ ಕೊಡ್ತಾರೇನ್ರಿ ಅಂದ್ರು. ಧರ್ಮಕ್ಕೆ ಕೊಡ್ತಾರ ಅವ್ರೇನು? ಆಮೇಲೆ ಅವರು ತುಂಬಾ ಜನಕ್ಕೆ ಆರ್ಥಿಕವಾಗಿಯೂ ಸಹಾಯ ಮಾಡಿರುವಂತವ್ರು, ಅವರೆಲ್ಲ ಸಚಿವರಾಗ್ತಾ ಇದ್ದಾರೆ, ನನ್ನನ್ನು ಮಾಡ್ತಾ ಇಲ್ಲ ಅಂದ್ರೆ ಸಹಜವಾಗಿ ಅಸಮಾಧಾನ ಇರಲ್ಲ ಸರ್. ಅದು ಯಾಕೆಂದ್ರೆ ಬೆಂಗಳೂರಿನಲ್ಲಿ ಅಂದ್ರೆ ಕಾಂಗ್ರೆಸ್ಸಿಗೆ ನಾವು ನೋಡಿರುವಂತೆ ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಆಯ್ಕೆಗಳು ಕಡಿಮೆನೇ ಇರುತ್ತೆ, ಆಪ್ಷನ್ಸ್ಗಳು ಕಡಿಮೆ ಇರುತ್ತೆ. ಅಂಥದ್ರಲ್ಲೂ ಕೂಡ ಸತತವಾಗಿ ಆಯ್ಕೆ ಆಗ್ತಾ ಬರ್ತಾ ಇರುವಂತ ಶಾಸಕರು ಕೃಷ್ಣಪ್ಪ ಅವರು ಮತ್ತೆ ಪ್ರಿಯಾ ಕೃಷ್ಣ ಅವರು. ನಿಜ, ಪ್ರಿಯಾ ಕೃಷ್ಣ ಅವರು ಉಪಚುನಾವಣೆ ಹಿಂದೆ ಯಡಿಯೂರಪ್ಪನವರು ಏನು 2009 ಮತ್ತು 2013 ಅವಧಿಯ ಸರ್ಕಾರದಲ್ಲಿ 2008-2013 ಸರ್ಕಾರದಲ್ಲಿ ಉಪಚುನಾವಣೆಗಳನ್ನ ಮಾಡಿದಾಗ ಈಗ ಏನು ಕೇಂದ್ರ ಸಚಿವರಾಗಿದ್ದಾರೆ ಸೋಮಣ್ಣ ಅವರು ಗೋವಿಂದರಾಜನಗರಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ತಾರೆ. ಆ ಒಂದು ಪ್ರಬಲವಾದಂತಹ ಯಡಿಯೂರಪ್ಪನವರ ಪ್ರಬಲ ಒಂದು ಸರ್ಕಾರ ಇದ್ದಾಗ ಬಲಿಷ್ಠವಾದ ಸಂಪನ್ಮೂಲವನ್ನ ಒಂದು ಚುನಾವಣೆಗೆ ವಿನಿಯೋಗ ಮಾಡಿದಾಗಲೂ ಕೂಡ ಪ್ರಿಯಾ ಕೃಷ್ಣ ಉಪಚುನಾವಣೆಯಲ್ಲಿ ಗೆದ್ದು ಬರ್ತಾರೆ. ಆನಂತರ ಸತತವಾಗಿ ನೀವು ನೋಡಿದ್ದೇವೆ ನಾವು ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರು ಗೆದ್ದು ಬಂದಿದ್ದಾರೆ. ಅವ್ರು ಕೇಳೋದ್ರ ಸತ್ಯ ಇದೆ ಅಂತ ಧರ್ಮಕ್ಕೆ ಕೊಡ್ತಾರೇನ್ರಿ ಅಂತ ನನಗೆ ಕೊಡಬೇಕು. ಆಮೇಲೆ ಅವ್ರಿಗೆ ಹೇಳಿದ್ದಂತೆ ಪ್ರಿಯಾ ಕೃಷ್ಣ ಅವ್ರನ್ನ ಸಚಿವರಾಗಿ ಮಾಡ್ತೇವೆ ಅಂತ. ಅವ್ರಿಗೆ ಸಿಟ್ಟು ಬಂದಿರೋದು ನಾನು ಗಮನಿಸಿದ ಹಾಗೆ, ಸಚಿವರಾಗಿ ಮಾಡ್ತೀವಿ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿ ಕೊನೆಗಳಿಗೆ ಹೆಸರು ಇಲ್ಲದೆ ಇದ್ದಾಗ ಸಹಜವಾಗಿ ಕೃಷ್ಣಪ್ಪನವ್ರಿಗೆ ಸಿಟ್ಟು ಬಂದಿದೆ. ಯಾಕಂದ್ರೆ ಕೃಷ್ಣಪ್ಪನವರು ಕೊನೆ ಚುನಾವಣೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಗೊತ್ತಿಲ್ಲ ಅವ್ರು ಲೋಕಸಭೆ ಚುನಾವಣೆ ನಿಂತಾರೋ ಮತ್ತೆ ಪುನಃ ವಿಧಾನಸಭೆ ಬರ್ತಾರೋ ಗೊತ್ತಿಲ್ಲ. ಸಚಿವರಾಗುವ ಇನ್ನು 1.5 ವರ್ಷದ ಅವಕಾಶ, ಯಾಕೆಂದ್ರೆ ಮೇ 23ಕ್ಕೆ ನಾವು ಚುನಾವಣೆ 28 ಮೇ ಚುನಾವಣೆ ಹೋಗ್ಬೇಕಾಗಿರೋದ್ರಿಂದ ಇನ್ನು 1.5 ವರ್ಷದ ಅವಧಿ, ಅಲ್ಪಾವಧಿ ಎಲ್ಲರೂ ಸಚಿವರಾಗಬೇಕು ಅನ್ನುವಂತಹದ್ದು ಒಂದು ಅವರು ಮಹತ್ವಾಕಾಂಕ್ಷೆ. ಅವ್ರು ಇನ್ನೊಂದು ಹೇಳಿದ್ರು, ಅವ್ರಿಗೇನೋ BDA ಕೊಡ್ತೀನಿ ಅಂತ ಪ್ರಪೋಸಲ್ ಕೊಟ್ಟಾಗ BDA ತಗೊಂಡು ಏನ್ರಿ ಮಾಡೋದು, ನಂದೆಲ್ಲ ಔಟ್ ಇದೆ, ನಾನೇನ್ ಮಾಡ್ಬೇಕು ಅಲ್ಲ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು, ನನಗ್ ನಿಗಮ ಆಫರ್ ಮಾಡ್ಲಿಕ್ಕೆ ಧೈರ್ಯ ಇದೆಯಾ ಯಾರಿಗಾದ್ರು ಅಂತ ಹೇಳಿದ್ರು. ಅದು ಹಂಗೆ ಈಗ ಲೆಕ್ಕಾಚಾರಗಳನ್ನ ಮಾಡುವಾಗ ಕಾಂಗ್ರೆಸ್ ಎಲ್ಲಿ ಎಡವುತ್ತು ಅಂದ್ರೆ ಯಾರಿಗೆ ಪ್ರಾತಿನಿಧ್ಯ ಕೊಡಬೇಕು, ಯಾರು ನಾಳೆ ಸಿಟ್ಟಾಗಬಹುದು ಆ ಸಮುದಾಯಗಳನ್ನ ತಣಿಸುವಂತಹ ಕೆಲಸವನ್ನ ಕೆಲವು ಯತ್ನ ಮಾಡಿದ್ರು. ಈಗ ಲಂಬಾಣಿ ಅವರಿಗೆ ಕೊಟ್ಟಿರಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಲಂಬಾಣಿ ಅವ್ರನ್ನ ಸೇರ್ತಿದ್ರು, ನಮ್ಮ ರುದ್ರಪ್ಪ ಲಂಬಾಣಿ ಅವ್ರನ್ನ ಸೇರ್ತಿದ್ರು. ಬೋವಿ ಅವರು ಮುಂದುವರೆದಿದ್ದಾರೆ. ವಾಲ್ಮೀಕಿ ಸಮುದಾಯದ ನಾಯಕರಿಗೆ ಕಡಿಮೆ ಇತ್ತು ಅಂದ್ರೆ ಹಿಂದಿನ ಸರ್ಕಾರದಲ್ಲಿ 3 ಜನ ಇದ್ರು, ಬಟ್ ಇಬ್ರು ಅನಿವಾರ್ಯ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು, ಒಂದು ನಾಗೇಂದ್ರ ಮತ್ತು ರಾಜಣ್ಣ. ಈ ಸಾರಿ ಆ ಭರ್ತಿ ಕೆಲಸವನ್ನ ಮಾಡಿದ್ದಾರೆ. ಆ ತರದ ಆಮೇಲೆ ಬೇರೆ ಬೇರೆ ಸಮುದಾಯಗಳನ್ನ ಈಗಾಗಲೇ ಹೇಳಿದ ಹಾಗೆ ಇದು ಒಳ್ಳೆ ಸಚಿವ ಸಂಪುಟ. ನನ್ನ ನಿಖೇತ್ ಅವರ ಸಾಮಾಜಿಕ ಸಮೀಕರಣ ಚೆನ್ನಾಗಿದೆ, ಬಟ್ ಯಾವ ಭಾಗಕ್ಕೆ ಯಾರಿಗೆ ಕೊಡ್ಬೇಕಾಯ್ತು ಅಲ್ಲೇ ಎಡವಿದ್ದು ಅಂತ ಸರ್ ಮಾತನಾಡ್ತೀನಿ. ನಿಖೇತ್ ರಾಜ್ ಅವರೇ, ಕೊನೆದಾಗಿ ಕೇಳೋದಾದ್ರೆ, ಈಗ ಒಂದಿಬ್ರು ಸಚಿವರಿಗೆ ಕೊಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತದೆ. ಆ ರೀತಿಯಾದಂತ ಪ್ರೆಷರ್ ಇರುವಂತ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ಒಂದು ಮಹಿಳಾ ಕೋಟಾ ಫಿಲ್ ಮಾಡಬೇಕು, ಮತ್ತೊಂದ್ ಕಡೆ ಬಸವರಾಜ್ ಶಿವಣ್ಣನವರಿಗೆ ಕೊಡ್ಲೇಬೇಕು. ಅಂದ್ರೆ ಮೇನ್ ಫಾರ್ ಮೋಸ್ಟ್ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡಬೇಕಾಗಿರುವಂತದ್ದು. ಅದರ ಜೊತೆಗೆ ಕೃಷ್ಣಪ್ಪ ಅವ್ರಿಗೂ ಒಂದು ಸ್ಥಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಕಸ್ಮಾತ್ ಹಂಗ್ ಮಾಡಿದ್ದೆ ಆದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಲ್ವಾ ಅಂತ, ಅಕಸ್ಮಾತ್ ಮತ್ತೆ ಯಾರಿಗಾದ್ರೂ ಕೊಟ್ರೆ ಅಲ್ಲ ಹೋಗ್ ಕೊಡ್ತಾರ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಯಾಕೆಂದ್ರೆ ನಾನು ಗೊತ್ತಿಲ್ಲದೆ ಇರೋದ್ನ ಮಾತನಾಡುವಷ್ಟು ಅಧಿಕಾರವೂ ನನಗಿಲ್ಲ. ಸೊ ಆದ್ರೆ ಒಂದೇನ್ ನನಗೆ ಅನ್ಸ್ತಾ ಇದೆ ಅಂತ ಅಂದ್ರೆ, ಒಂದು ವೇಳೆ ಅಂತ ಸಂದರ್ಭ ಬಂತು ಅಂತ ಅಂದ್ರೂ ಕೂಡ ಆ ಸಂದರ್ಭವನ್ನ ನಾವು ಹೀಗ್ ನೋಡ್ಬೇಕಾಗ್ತದೆ. ಯಾರು ಪಕ್ಷ ಹೇಳಿದ ತಕ್ಷಣ ನಾವು ಬಿಡ್ತೀವಿ ಅಂತ ಈಗಾಗ್ಲೇ ಹೇಳ್ತಿರುವಂತ ಮಂತ್ರಿಗಳು ಇದ್ದಾರೆ. ಸೊ ಹೀಗಾಗಿ ಅಂತ ಸಂದರ್ಭ ಬಂದ್ರೆ ಅವ್ರುಗಳೇ ಯಾರಾದ್ರೂ ಬರ್ಬಹುದು. ಸೊ ಹೀಗಿರುವಂತ ಸಂದರ್ಭದಲ್ಲಿ ಅಂತ ಯಾವುದೇ ಬೇಗುದಿ ಆಗ್ಲಿ ಅಥವಾ ಪಕ್ಷದ ಒಳಗಡೆ ಆಂತರಿಕ ಸಂಘರ್ಷಕ್ಕಾಗ್ಲಿ ಅಥವಾ ಅಸಮಾಧಾನಗಳಿಗಾಗ್ಲಿ ಅದು ಯಾವುದೇ ದಾರಿ ಮಾಡ್ಕೊಡೋದಿಲ್ಲ. ಇದು ಬಹುಶಃ ತುಂಬಾ ಒಂದು ಮಾದರಿಯುತವಾದಂತ ರೀತಿಯಲ್ಲಿ ಮತ್ತೊಮ್ಮೆ ಅದನ್ನ ಸರಿಪಡಿಸುವಂತ ರೀತಿಯಲ್ಲಿ ಪಕ್ಷದಲ್ಲಿ ಕೆಲಸ ಆಗ್ತದೆ. ಜಗದೀಶ್ ಸರ್, ನಾನು ಹೇಳ್ದಂತೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗತ್ತಾ ಅಕಸ್ಮಾತ್ ಈ ಒಂದು ಪ್ರಯತ್ನವನ್ನ ಪಟ್ಟಿದ್ದೆ ಆದ್ರೆ ಅಂತ? ಅಲ್ಲ, ಬಹುಶಃ ಈಗ ಕಳೆದ 2 ತಿಂಗಳಲ್ಲಿ ಸಂಪುಟ ವಿಸ್ತರಣೆಗೆ ತೆಗೆದುಕೊಂಡ ವಿಳಂಬ ಮತ್ತು ಕಳೆದ 5 ದಿನಗಳಲ್ಲಿ ಖಾತೆ ಹಂಚಿಕೆ ತೆಗೆದುಕೊಂಡ ವಿಳಂಬ ನೋಡಿದ್ರೆ ಮುಂದಿನ ಹೆಜ್ಜೆಯಲ್ಲಿ ಎಡವಲಿಕ್ಕಿಲ್ಲ. ಯಾಕೆಂದ್ರೆ ಇದೇ 13ನೇ ತಾರೀಕಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಲಿದೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಮೊದಲ ಅಧಿವೇಶನ, ಮತ್ತು ಈ ಬಾರಿ ಸ್ವಲ್ಪ ಪೂರ್ವಭಾವಿಯಾಗಿ ವಿರೋಧ ಪಕ್ಷಗಳಂತಹ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಸಮರ ಸನ್ನದ್ಧ ಸ್ಥಿತಿಯಲ್ಲಿ ನಿಂತ್ಕೊಂಡಿದ್ದಾವೆ. ಹೇಗಾದ್ರೂ ಮಾಡಿ ಸರ್ಕಾರವನ್ನ ನಾವು ಈ ಸಾರಿ ಮಣಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಈಗಾಗಲೇ ಅವರು ಪಾಯಿಂಟ್ಸ್ಗಳಿದಾವೆ ಸರ್. ಮತ್ತೊಂದು ವಿಚಾರ ಕೇಳಿ ಬಂದಿದ್ದು ಅಂದ್ರೆ, ಅಕಸ್ಮಾತ್ ಬಸವರಾಜ್ ಶಿವಣ್ಣನವರಿಗೆ ಕೊಡದೆ ಹೋದ್ರೆ ಸಿದ್ದರಾಮಯ್ಯನವರು ಸೆಷನ್ಗೆ ಬರಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಅಲ್ಲ, ಬಹುಶಃ ಸಿದ್ದರಾಮಯ್ಯ ತರದಂತಹ ನಾಯಕರೇನಿದ್ದಾರೆ ಅವರು ಕಾಂಗ್ರೆಸ್ಗೆ
ದೊಡ್ಡ ಮಟ್ಟದ ಕೊಡುಗೆಯನ್ನ ಕೊಟ್ಟು ಮತ್ತು ಹಿಂದೆ 2 ಅವಧಿಯಲ್ಲಿ ಸರ್ಕಾರ ತರೋದಕ್ಕೆ ಸಿದ್ದರಾಮಯ್ಯನ ಕೊಡುಗೆಯನ್ನ ನಾವು ಅಲ್ಲಗಳೆಯಕ್ಕಾಗಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಆಶಯಗಳನ್ನ ತಮ್ಮ ಸರ್ಕಾರದ ಏನು ನೀತಿ ನಿರೂಪಣೆಗಳ ಮೂಲಕ ಅಥವಾ ಯೋಜನೆಗಳ ಮೂಲಕ, ಅದು ಯಾವ್ದು ಪಂಚ ಗ್ಯಾರಂಟಿ ಇರ್ಬೋದು, ಅದನ್ನ ಅನುಷ್ಠಾನಕ್ಕೆ ತರುವ ಕೆಲಸವನ್ನ ಮಾಡಿದ್ರು. ಕಳೆದ 3 ವರ್ಷದಲ್ಲಿ ಏನ್ ರಾಹುಲ್ ಗಾಂಧಿ ಅವರು ರಾಷ್ಟ್ರ ಮಟ್ಟದಲ್ಲಿ ಪ್ರತಿಪಾದನೆ ಮಾಡ್ತಾ ಬಂದ್ರಲ್ಲ, ಅಹಿಂದ ಹಿತ ಮತ್ತು ದಲಿತ ಸಮುದಾಯದ ಹಿತ ಮತ್ತು ಸಂವಿಧಾನದ ರಕ್ಷಣೆಯ ವಿಷಯದಲ್ಲಿ ಬಹಳ ದೊಡ್ಡ ಧ್ವನಿಯಲ್ಲಿ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಬಿಟ್ರೆ ಸಿದ್ದರಾಮಯ್ಯನವರಷ್ಟು ಒಂಥರ ಮನುಕುಲದ ಮಾತುಗಾರಂತರ ಮಾತಾಡಿದ್ರು ಅವರು. ಅಂದ್ರೆ ಕಾಂಗ್ರೆಸ್ನ ದೊಡ್ಡ ಅಂತಃಶಕ್ತಿ ಏನಿದೆ ಅದನ್ನ ನಿಖಿತ್ ಅವರು ಒಪ್ಕೊಳ್ತಾರೆ ಅನ್ಸುತ್ತೆ. ಸಿದ್ದರಾಮಯ್ಯನವರು ಅನ್ನೋದಕ್ಕೆ ಯಾವುದೇ ನಾವು ಅಲ್ಲಗಳೆಯಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸಂಘಟನಾತ್ಮಕವಾಗಿ ಏನು ಕಾಂಗ್ರೆಸ್ಗೆ ಕೊಡುಗೆ ನೀಡಿದ್ದಷ್ಟೇ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಒಂದು ಸಾಂವಿಧಾನಿಕ ವರ್ಚಸ್ಸೇನಿದೆ, ಅಂದ್ರೆ ಒಂದು ಪರಂಪರಾಗತವಾಗಿ ಕಾಂಗ್ರೆಸ್ ಬೆಳ್ಕೊಂಡ್ ಬಂದಿದೆಯಲ್ಲ, ಹಿಂದ ಸಮುದಾಯಗಳ ಮತ್ತು ಮುಸ್ಲಿಂ ಸಮುದಾಯಗಳ ಎಲ್ಲ ಸಮುದಾಯಗಳ ಒಂದು ಆಶೋತ್ತರದ ಆಶೋತ್ತರದ ಸಂಕೇತದಂತೆ ಕಾಂಗ್ರೆಸ್ ಇದೆ. ಅದನ್ನ ಪ್ರತಿನಿಧಿಸಿದವರು ಮತ್ತು ಪ್ರತಿಬಿಂಬಿಸಿದವರು ಸಿದ್ದರಾಮಯ್ಯನವರು. ಅವರ ಮಾತನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ಳೋದು ನಾವು ಮೊನ್ನೆ ನೋಡಿದ್ವಿ. ಸರ್ಕಾರದ ಸಂಪುಟ ವಿಸ್ತರಣೆ ಸಮಾರಂಭಕ್ಕೆ ಸಿದ್ದರಾಮಯ್ಯ ಗೈರಾದ್ರು. ಅದು ಒಂದು ದೊಡ್ಡ ಸಂದೇಶ, ಸಿದ್ದರಾಮಯ್ಯನವರಿಗೂ ಸಂದೇಶ, ಈಗಿರುವ ಏನು 33 ಜನ ಸಚಿವರು ಏನಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಅವರಿಗೂ ಕೂಡ ಸಂದೇಶ. ಸಿದ್ದರಾಮಯ್ಯನವರು ಏನಾದರೂ ಸ್ವಲ್ಪ ಸಿಟ್ಟಿಗೆದ್ದಿಲ್ಲ, ಅವ್ರನ್ನು ಅಸಮಾಧಾನವನ್ನು ಅಷ್ಟೇ ಹೊರಗಡೆ ಹಾಕಿದ್ದಾರೆ. ಅವರು ಸಾಕಷ್ಟು ಎಕ್ಸಾಂಪಲ್ಗಳಿದಾವೆ. ಮಾಸ್ ಲೀಡರ್ಸ್ ಗಳನ್ನ ಕೆಳಗಿಳಿಸಿದಂತ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷ ಯಾವ ರೀತಿಯಾಗಿ ನೆಲಕಚ್ಚಿದೆ ಅನ್ನುವಂಥದ್ನ ಈಗ ಇರುವಂತ ಅಸಮಾಧಾನವನ್ನ ಬೇಗ ಬಗೆಹರಿಸಿದ್ರೆ ಅದರಿಂದ ಬೀಸೋ ದಣ್ಣೆಯಿಂದ ಸ್ವಲ್ಪ ತಪ್ಪಿಸ್ಕೊಳ್ಬಹುದೇನೋ. ನೋಡೋಣ ಸರ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಜಗದೀಶ್ ಸರ್, ಹಾಗೆ ನಿಖೇತ್ ರಾಜ್ ಮೌರ್ಯ ಅವರೇ ಇಷ್ಟೋ ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.